ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊತಾ, ಇದು ನನ್ನ ಮೊದಲನೇ ವ್ಲಾಗ್. ಏನಪ್ಪ ವ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಮೆಟ್ರೋ ಸ್ಟೇಷನ್ ತೋರಿಸ್ತಿದ್ದಲ್ಲ ಅಂದ್ಕೊಂಡ. ಹೌದು, ನಾನು ನನ್ನ ಫ್ಯಾಮಿಲಿ ಜೊತೆ ತಿರುಪತಿಗೆ ಹೋಗ್ತಾ ಇದ್ದೀನಿ. ಸೊ ಆ ತಿರುಪತಿದು ಒಂದು ಚಿಕ್ಕ ವ್ಲಾಗ್ ಮಾಡೋಣ ಅಂತ ಹೇಳಿ, ಇದು ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ನಮ್ಮ ಮನೆ ದೇವರಿಂದ ಸ್ಟಾರ್ಟ್ ಮಾಡೋಣ, ಒಂದು ಪಾಸಿಟಿವ್ ವೈಬ್ ಇರುತ್ತೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಬ್ಬ ಮೆಟ್ರೋದಲ್ಲಿ ಬಂದು ಮೆಜೆಸ್ಟಿಕಲ್ಲಿ ಇಳಿದ್ವಿ. ಫುಲ್ ರಶ್ ಅಂದರೆ ರಶ್ಶು. ಎಲ್ಲಿ ಹೋಗಬೇಕು, ಯಾವ ಕಡೆ ಇಳಿಬೇಕು ಅನ್ನೋದೇ ಫುಲ್ ಕನ್ಫ್ಯೂಸ್ ಆಗಿಬಿಡುತ್ತೆ. ಸ್ಯಾಟರ್ಡೇ ಆಗಿರೋದ್ರಿಂದ ಮೆಟ್ರೋ ಸ್ಟೇಷನ್ ಕೂಡ ಫುಲ್ ಆಗಿತ್ತು. ಅವ್ರವ್ರ ಊರುಗಳಿಗೆ ಹೋಗೋದಕ್ಕೆ ಅವ್ರಿಗೂ ಎಲ್ಲ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಸೊ ನಾವೆಂಗೆ ಬೇರೆ ಕಡೆ ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಅವರು ಹಾಗೆಯೇ ಎಲ್ಲೆಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಅವ್ರವ್ರ ಊರುಗಳಿಗೆ ಅವ್ರವ್ರು ಹೋಗ್ತಾ ಇರ್ತಾರೆ. ಅದೊಂದು ಖುಷಿ ಇರುತ್ತೆ. ಹಾಗೆ ನೈಟಲ್ಲಿ ಮೆಜೆಸ್ಟಿಕ್ ನೋಡೋದೇ ಒಂಥರ ಫುಲ್ ಚೆನ್ನಾಗಿರುತ್ತೆ. ಆ ವ್ಯೂ, ಆ ಲೈಟಿಂಗ್ಸ್ಗಳು, ಆ ಬಸ್ಗಳು, ಅಪ್ಪ ಆ ಜನಗಳು ಓಡಾಡೋದು, ಬಸ್ಗಳು ಬರ್ತಾ ಇರೋದು, ಅದೆಲ್ಲ ನೋಡೋದಕ್ಕೆ ಒಂಥರ ಏನೋ ಒಂಥರ ಖುಷಿ ಇರುತ್ತೆ. ಆ್ಯಂಡ್ ಈ ಅಂಡರ್ ಗ್ರೌಂಡಿಗೆ ಬಂದ್ವಿ. ಅಪ್ಪ ನನಗೆ ಒಂದು 15 ಸೆಕೆಂಡು ನಾನು ಅಲ್ಲಿ ಇದ್ದಿಲ್ವೇನೋ, ನನಗಂತೂ ಫುಲ್ ಉಸಿರು ಕಡ್ದಂಗೆ ಆಗ್ಬಿಡ್ತು. ಅಲ್ಲಿನ ಜನ ಅದು ಹೇಗಿರ್ತಾರೋ ಏನು. ಇದು ಬಂದು ರೈಲ್ವೆ ಸ್ಟೇಷನ್ಗೆ ಬಂದ್ವಿ ನಾವು. ಇಲ್ಲಿ ನಿಂತಿರೋದು ಬಂದು ಮಂತ್ರಾಲಯಕ್ಕೆ ಹೋಗೋದು. ಪಾಪ ಇವ್ರಿಗೆ ಟ್ರೈನ್ ಮಿಸ್ ಆಯಿತು ಅಂತ ಅಂದ್ಬಿಟ್ಟು ಫುಲ್ ಟೆನ್ಷನಲ್ಲಿದ್ದಾರೆ. ಹಾಗೆ ನಮ್ಮ ಅಪ್ಪ ಅಮ್ಮ ಕೂಡ ಬಂದರು. ನಾನು ನನ್ನ ಪ್ಲಾಟ್ಫಾರ್ಮ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪ ಅಮ್ಮಗೆ ಸ್ವಲ್ಪ ಫುಲ್ ಭಯಪಡಿಸ್ಬಿಟ್ಟಿದೆ. ನಮ್ಮ ಟ್ರೈನ್ ಬಂದುಬಿಟ್ಟೈತೆ, ಬೇಗ ಬನ್ನಿ, ಎಲ್ಲಿದ್ದೀರಾ, ಹಾಗೆ ಹೀಗೆ ಅಂತ. ಅದಕ್ಕೆ ನಮ್ಮಪ್ಪ ಫುಲ್ಲು ರೇಸಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕೆ ನಮ್ಮಮ್ಮ ನಗ್ತಾ ಇದ್ದಾರೆ. ಆ್ಯಂಡ್ ನಾವು ಸ್ಲೀಪರ್ ಕೋಚ್ ಬುಕ್ ಮಾಡಿದ್ದು. ಸ್ಲೀಪರ್ ಕೋಚ್ ಹತ್ರ ಇಲ್ಲಿ ನಮ್ದು ಏನು ನಂಬರ್ ಇದೆ ಅಲ್ವಾ, ಸೊ ನಾವು ಅಲ್ಲಿ ನಿಂತ್ಕೊಂಡಿದ್ವಿ. ಆ್ಯಂಡ್ ನಮ್ಮ ಟ್ರೈನ್ ಕೂಡ ಬರ್ತಾ ಇದೆ ಸ್ಲೋಗಿ. ಹಾಗೆ ಸಣ್ಣ ಮಳೆ ಬೇರೆ ಬರ್ತಾಯಿತ್ತು. ಇವಾಗ ಬೇರೆ ರೇನಿ ಸೀಸನ್ ಸ್ಟಾರ್ಟ್ ಆಯ್ತಲ್ವ, ಇನ್ನು ಸ್ಟಾರ್ಟು ಮಳೆ. ನಮ್ಮ ಟ್ರೈನ್ ನೋಡೋದೇ ಒಂಥರ ಏನೋ ಚೆನ್ನಾಗಿರುತ್ತೆ ಅಲ್ವಾ. ಅಂದರೆ ಡೈಲಿ ಅದಕ್ಕೆ ಟ್ರಾವೆಲ್ ಮಾಡೋರ್ಗೆ ಅದು ಅಷ್ಟು ಫೀಲ್ ಅನಿಸಲ್ಲ. ಯಾಕಂದರೆ ನಾವು ಯಾವಾಗೋ ಒಂದು ಸರಿ ಹೋಗೋದ್ರಿಂದ ನಮಗದು ಫೀಲ್ ಇರುತ್ತೆ. ಅದು ಅನುಭವಿಸೋದ್ರಲ್ಲೇ ಒಂಥರ ಏನೋ. ಆ್ಯಂಡ್ ವಿಂಡೋ ವ್ಯೂ ಒಂದು ತೊಗೊಂಡೆ. ಅದಾದಮೇಲೆ ಮೇಲ್ಗಡೆ ಶಿಫ್ಟ್ ಆಗಿಬಿಟ್ಟೆ ನಾನು. ಇದೇ ನನ್ನ ಫ್ಯಾಮಿಲಿ. ಇದರಲ್ಲಿ ಬಂದು 3 ಮೆಂಬರ್ಸ್ ಇನ್ನೂ ಮಿಸ್ ಆಗಿದ್ದಾರೆ. ನನ್ನ ತಮ್ಮ ಇಲ್ಲ, ಆ್ಯಂಡ್ ನಮ್ಮ ಇಬ್ಬರು ಅಜ್ಜಿದಿರಿಲ್ಲ. ಆ್ಯಂಡ್ ನಾವಿಬ್ಬರು ಮೇಲ್ಗಡೆ ಫಿಕ್ಸ್ ಆದ್ವಿ. ಯಾಕಂದರೆ ನಮ್ದು ಇದ್ದಿದ್ದು ಮೇಲ್ಗಡೆನೇ ಸೀಟು, ಅದ್ರ ಕೆಳಗಡೆ ನಮ್ಮ ಅಪ್ಪ ಅಮ್ಮಂದಿತ್ತು. ಸೊ ಇದು ಬಂದು ಚಾಮರಾಜನಗರದಿಂದ ಬಂದಿರೋದ್ರಿಂದ ಮಂಡ್ಯ ಮೈಸೂರವರು, ಅಂದರೆ ನಮ್ಮ ದಾಸ್ಗಳು ಏನಿರ್ತಾರೆ ಅಲ್ವಾ, ಸೊ ಅವ್ರುಗಳು ಇದ್ದರು. ನಮ್ಮಮ್ಮ ನನ್ನ ತಂಗಿ ಇಬ್ಬರು ಮಲ್ಕೊಂಡಿದ್ದು. ನನ್ನ ತಂಗಿ ಅಂತೂ ಭಯಕ್ಕೆ ನಿದ್ದೆನೇ ಮಾಡಿದ್ದಿಲ್ಲ. ಅವಳು ಟ್ರೈನ್ ಅಲ್ಲಾಡ್ತಾ ಇದೆ ಅಂತ ಅಂದ್ಕೊಂಡು. ಅಯ್ಯೋ, ಅವಳದಂತೂ ಜೋಕ್ಸ್ ಅಂದರೆ ಜೋಕ್ಸು. ಅದ್ರ ಮಧ್ಯ ಟಿಕೆಟ್ ಚೆಕ್ ಮಾಡೋದಕ್ಕೆ ಟಿಕೆಟ್ ಕಲೆಕ್ಟರ್ ಬಂದು, ಸೊ ಎಲ್ಲ ಚೆಕ್ ಮಾಡಿ ನೋಡಿ ಹೋದ್ದು. ಹಂಗೂ ಹಿಂಗೂ ನಮ್ಮ ಜರ್ನಿ ಮುಗೀತು. ತಿರುಪತಿಗೆ ಬಂದು ರೀಚ್ ಆದ್ವಿ. ನಾವು ಬಂದಾಗ ಬಂದು 4:15 ಏನೋ ಆಗಿತ್ತು. ಮಾರ್ನಿಂಗ್ 4:15. ಅಂದರೆ 3:40ಗೆ ನಾವು ರೀಚ್ ಆಗಬೇಕಾಗಿತ್ತು. ಬಟ್ ಡಿಲೇ ಆಗಿ ಸ್ವಲ್ಪ ಅಲ್ಲಿ ಇಲ್ಲಿ ನಿಲ್ಲಿಸ್ಕೊಂಡು ಕೊನೆಗೂ ನಾವು ವಿಷ್ಣು ನಿವಾಸಕ್ಕೆ ಹೋಗಬೇಕಾಗಿತ್ತು. ಯಾಕಂದರೆ ನಾವಲ್ಲಿ ಟಿಕೆಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲೇ ಫುಲ್ ಟೈಮ್ ಆಗೋಯಿತು. ಫುಲ್ ಅಷ್ಟು ಜನ ರಶ್ ಇದ್ದರು. ಅಂದರೆ ಮೆಟ್ಲುಗಳೆಲ್ಲ ಮೇಲೆ ಮಲ್ಕೊಂಡ್ಬಿಟ್ಟಿದ್ರು. ಸೊ ಅದರಲ್ಲೇ ಒಂದು 1/4 ಗಂಟೆ ಕಳೆದೋಯ್ತು. ಇಲ್ಲಿ ಬರೋಷ್ಟರಲ್ಲಿ ಟಿಕೆಟ್ ಫುಲ್ ಸೋಲ್ಡ್ ಔಟ್ ಆಗಿತ್ತು. ಅಂದರೆ ಏನಿದ್ರು 2 ಗಂಟೆಯಿಂದ, ಅಂದರೆ ಮಧ್ಯರಾತ್ರಿ 2 ಗಂಟೆಯಿಂದ 4 ಗಂಟೆ ಅಷ್ಟರಲ್ಲಿ ಇಶ್ಯೂಸ್ ಮಾಡ್ತಾರೆ. ಅಂದರೆ ಈ 300 ರೂಪಾಯಿ ಟಿಕೆಟ್ಸ್ ಹೇಗಿರುತ್ತೆ ಅಲ್ವಾ, ಆ ಥರನೇ. ಅಂದರೆ ಅದು ಬಂದು 3 or 4 ಅವರ್ಸಲ್ಲಿ ನಮಗೆ ದರ್ಶನ ಆಗಿಬಿಡುತ್ತೆ. ಇದರಲ್ಲಿ ಬಂದು 5 or 6 ಅವರು. ಆ್ಯಂಡ್ ಇಲ್ಲಿ ಬಂದು ನಮ್ಮಮ್ಮ ನನಗೆ ಹರಕೆ ಇಟ್ಕೊಂಡಿದ್ರಿಂದ ಸೊ ನಾವು ನಡ್ಕೊಂಡು ಹೋಗಬೇಕಾಗಿತ್ತು. ಲಗೇಜ್ಗಳನ್ನೆಲ್ಲ ಅಲ್ಲಿಟ್ಟು ನಾವು ಇಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ನನಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣದಿಂದ ಆವಾಗ ನಮ್ಮಮ್ಮ ನನಗೋಸ್ಕರ ಹರಕೆ ಕಟ್ಕೊಂಡಿದ್ರು. ಹಿಂಗೆ ಕರ್ಕೊಂಡು ಬರ್ತೀವಿ, ಪಂಚಮುಡಿ ಕೊಟ್ಟು, ಆ್ಯಂಡ್ ಮೆಟ್ಲಲ್ಲಿ ನಡ್ಸ್ಕೊಂಡು ಬರ್ತೀನಿ ಅಂತ. ಸೊ ಅಲ್ಲಿ ಅಲಿಪಿರಿ ಮೆಟ್ಲುಗಳು 3550 ಮೆಟ್ಲುಗಳಿರುತ್ತೆ. ಆ್ಯಂಡ್ 12 ಕಿಲೋಮೀಟ್ರ್ 18 ಕಿಲೋಮೀಟರ್ ಇರುತ್ತೆ. ಅದನ್ನು ನಡ್ಕೊಂಡು ಹೋಗಬೇಕು. ಆ್ಯಂಡ್ ನನ್ನ ಮೊದಲನೇ ಹೆಜ್ಜೆ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದಾಯಿತು. ಏನೋ ಒಂದು ಜೋಶಲ್ಲಿ ಫುಲ್ ಹತ್ಬಿಡ್ತೀವಿ, ಹಂಗೆ ಹಿಂಗೆ ಅಂದ್ಕೊಂಡು ಸ್ಟಾರ್ಟ್ ಮಾಡಿರ್ತೀವಿ. ಅದಾದಮೇಲೆ ಹೋಗ್ತಾ ಅದು ಹೆಂಗೆ ಆಗ್ತಾ ಇರತ್ತೆ ಅಂತಂದರೆ, ನಡೆಯೋಕ್ಕಂತೂ ನಿಜವಾಗ್ಲೂ ನನ್ನ ಕೈಲಿ ಆಗ್ತಾಯಿದ್ದಿಲ್ಲ. ಫುಲ್ ಸುಸ್ತಾಗ್ತಾಯಿತ್ತು ನನಗಂತೂ. ನೀರಿತ್ತು ಅಂದರೆ ಓಕೆ, ಬಟ್ ಅಲ್ಲಿ ಅಂಗಡಿಗಳಿರುತ್ತೆ, ನೀರಿರೋದಿಲ್ಲ. ಬರೀ 7 ಅಪ್ಗಳು, ಜ್ಯೂಸ್ಗಳು, ಅದು ಇದು ಇರುತ್ತೆ.
ನೀರಿತ್ತು ಅಂತಂದರೆ ಏನೋ ಒಂಥರ ನೆಮ್ಮದಿ. ಸೊ ಹತ್ಕೊಂಡು ಸ್ಟಾರ್ಟ್ ಮಾಡಿದ್ವಿ, ಕೂತ್ಕೊಂಡು ಹೋಗ್ತಾಯಿದ್ವಿ. ನನಗಂತೂ ಪೂರ್ತಿ ಬೆವರೆಲ್ಲ ಕಿತ್ಕೊಂಡು ಬಂದು ನಾವೇನು ಸ್ನಾನ ಮಾಡೋದೇ ಬೇಡ ಆ ರೇಂಜಲ್ಲಿ ಬೆವ್ರು ಕಿತ್ಕೊಂಡು ಬರ್ತಾಯಿತ್ತು. ಹಾಗೂ ಈಗ ಬಂದು ಗೋಪುರದವರೆಗೂ ಬಂದ್ವಿ. ಸೊ ನಾನಂತೂ ಫುಲ್ಲು ನೆಂದು ಒದ್ದೆ ಆಗಿಬಿಟ್ಟಿದ್ದೆ. ನನ್ನ ತಂಗಿ ಅಂತೂ ಹೊಟ್ಟೆ ಹಸಿ ಅಂತಂದಿರು. ನನ್ನ ತಂಗಿ ಮತ್ತು ನಮ್ಮಮ್ಮ ಇಬ್ಬರು ತಿಂದರು. ನಮಗಂತೂ ತಿಂದು ಹತ್ತಾಗಂತೂ ಆಗಲ್ಲ, ಯಾಕಂದರೆ ಹೊಟ್ಟೆ ಇಟ್ಕೊಂಡು ಬಿಡುತ್ತೆ ಅದು. ಇಲ್ಲೊಂಥರ ಏನೋ ವೈಬ್ ಚೆನ್ನಾಗಿತ್ತು. ಅಂದರೆ ಪೂರ್ತಿ ಹೋಟೆಲ್ಗಳೇ ಇರೋದು. ಏನು ಸ್ಟಾರ್ಟಿಂಗ್ ಹೋಟೆಲ್ಗಳು ಇರುತ್ತೆ ಅಲ್ವಾ, ಸೊ ಅದು ಫುಲ್ ರಶ್ ಇರುತ್ತೆ. ಅದಾದಮೇಲೆ ಪೂರ್ತಿ ಖಾಲಿ ಇರುತ್ತೆ. ಅದರಲ್ಲಿ ಒಂದು ಮ್ಯಾಗಿ ಬಂದು 50 ರೂಪಾಯಿ, ಒಂದು ಇಡ್ಲಿಗಳು ಬಂದು 50 ರೂಪಾಯಿ. ಆದರೂ ತಿರುಪತಿಲಿ ಅಂತಂದು ಅಲ್ಲಿರೋ ಏನು ಸೌಲಭ್ಯಗಳೆಲ್ಲ ಚೆನ್ನಾಗಿದೆ, ವಾಶ್ರೂಮ್ಸ್ ಅದೆಲ್ಲ ಚೆನ್ನಾಗಿದೆ. ಬಟ್ ನೀರಿರಬೇಕು, ನೀರಿಲ್ಲ ಅಂತಂದರೆ ನಿಜ ಆಗೋದಿಲ್ಲ. ಆ್ಯಂಡ್ ನಮ್ಮ ಬಾಸ್ ಹತ್ರ ಬಂದ್ವಿ. ಒಂದು 3/4 ರೇಂಜಿಗೆ ಬಂದಿದ್ದೀವಿ. ಇಲ್ಲಿ ಬಂದು ಕಾಡು ಪ್ರಾಣಿಗಳು ಜಾಸ್ತಿ ಇರುತ್ತಲ್ಲ, ಜಿಂಕೆಗಳು, ಸಾರಂಗ, ಅದು ಇದು. ಈ ಕಡೆ ಉತ್ತರ ಕರ್ನಾಟಕ ಸೈಡು ಕೋತಿಗಳಿರುತ್ತಲ್ಲ ಆ ಥರ. ಆ್ಯಂಡ್ ಇದು ಬಂದು ಹಳ್ಳಿಲೂ ಒಂಥರ ಡಿಫ್ರೆಂಟಾಗಿತ್ತು. ಸೊ ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ ಹಂಗೇ. ಈ ಥರ ಒಂದು 3-4 ಕಿಲೋಮೀಟರ್ ಇರಬೇಕೇನೋ. ಸೊ ಈ ಥರ ನಡ್ಕೊಂಡು ಈ ಥರ ಇತ್ತು ಅಂದರೆ ಆರಾಮಾಗಿ ನಡಿಬೋದು. ಬಟ್ ಸ್ಟೆಪ್ಸ್ ಅಂತಂದರೆ ನಿಜವಾಗ್ಲೂ ಹತ್ತೋದಕ್ಕಾಗಲ್ಲ. ಹೇಗಾಗುತ್ತೆ ಅಂದರೆ ಒಂದೊಂದು ಕಾಲಿಡೋದಕ್ಕೂ ಫುಲ್ ನೋವು ಪಾದ ಪೂರ್ತಿ ಫುಲ್ ನೋವು ಬರ್ತಾ ಇರುತ್ತೆ. ಅದಾದಮೇಲೆ ರೋಡಿಗೆ ಬರ್ತೀವಿ ನಾವು. ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರೋದು ಒಂಥರ ವ್ಯೂಸ್ ಸಖತ್ತಾಗಿರುತ್ತೆ. ಅಂದರೆ ಇದು 7 ಬೆಟ್ಟ ನಾವು ಹತ್ತಬೇಕು. ಇವಾಗ ನಾವು ಮಾದೇಶ್ವರನ ಬೆಟ್ಟದಲ್ಲಿ ಹೇಗೆ ಪಾದಯಾತ್ರೆ ಮಾಡ್ತೀವಿ ಅಲ್ವಾ, ಸೊ ಅದೇ ಥರ ಇರುತ್ತೆ. ಅಂದರೆ ಅದರಲ್ಲಿ 4 ಅವರ್ಲೆಲ್ಲ ಹತ್ಬಿಡ್ಬೋದು ನಾವು, ಅಂದರೆ ಅಷ್ಟು ಡಿಸ್ಟೆನ್ಸ್ ಅನಿಸಲ್ಲ. ಬಟ್ ಇದರಲ್ಲಂತೂ ಅಂದರೆ ಇದೇ ಮಾದೇಶ್ವರನ ಬೆಟ್ಟಗಿನ ಇದೇ ಕಮ್ಮಿ ಇರೋದು. ಅದ್ರಲ್ಲಿ ಸ್ಟೆಪ್ಸ್ ಇರುತ್ತೆ ಅಲ್ವಾ, ಸೊ ಅದಕ್ಕೆ ನಮಗೆ ಸ್ವಲ್ಪ ಘಾಸಿ ಅನಿಸ್ತಾ ಇರುತ್ತೆ ಅಷ್ಟೇ. ಅದ್ರಲ್ಲಿ ಬಂದು ರೋಡ್ ಇರುತ್ತೆ ಅಲ್ವಾ, ಹಂಗೆ ನಡ್ಕೊಂಡು ಹೊರಟೋಗ್ಬಿಡ್ತೀವಿ. ಆ್ಯಂಡ್ ಇದ್ರಲ್ಲಿ ಬಂದು ಒಂದು ಕಡೆ ಸೈಡ್ ಬೇರೆ ಕಡೆ ಸೈಡು ಹೋಗೋದಿರುತ್ತೆ, ಅಂದರೆ ಬೆಟ್ಟಕ್ಕೆ ಹೋಗೋದಿರುತ್ತೆ. ಇನ್ನೊಂದು ಕಡೆ ಸೈಡಿಂದ ಬೆಟ್ಟದಿಂದ ವಾಪಸ್ ಬರೋ ಗಾಡಿಗಳು. ಇವಾಗ ನಾವು ಹೋಗ್ತಾ ಇರೋದು ವಾಪಸ್ ಬರ್ತಾ ಇರೋ ಗಾಡಿಗಳು, ಅಂತಂದರೆ ದರ್ಶನ ಏನು ಮುಗಿಸ್ಕೊಂಡು ವಾಪಸ್ ಬರ್ತಾ ಇರೋ ಗಾಡಿಗಳು. ಸೊ ಇಲ್ಲಿಗೆ ಬಂದ್ವಾ, ಇನ್ನೂ ಮೆಟ್ಲು ಹತ್ಬೇಕಂತ ಫುಲ್ ಟೆನ್ಷನ್ ಆಗೋಯ್ತು ನನಗಂತೂ. ಅಂದರೆ ಇಲ್ಲಿ ನಾವು ದೇವ್ರ ಮೆಟ್ಲುಗಳನ್ನ ಹತ್ತೋದಿರುತ್ತೆ. ಸೊ ಅದನ್ನು ಕೂಡ ಮುಗಿಸ್ಕೊಂಡು ಬೆಳಗ್ಗೆ 10:45 ನಾವು ಮೇಲ್ಗಡೆ ರೀಚ್ ಆದ್ವಿ ತಿರುಮಲಾಗೆ. ಅದಾದ ರೂಮ್ ಇಲ್ಲದೆ ಇರೋ ಕಾರಣ ನಾವು ಲಾಕರ್ನ ತೊಗೊಂಡು ನಮ್ಮ ಲಗೇಜ್ ಅಲ್ಲಿಟ್ಟು ನಾವು ರೆಡಿಯಾಗಿ ಕರೆಕ್ಟಾಗಿ 2:30ಗೆ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಕ್ಕೆ ನೆಕ್ಸ್ಟ್ ಮಾರ್ನಿಂಗ್ 4:50ಗೆ ನಮ್ಗೆ ದರ್ಶನ ಆಯಿತು. ಕಣ್ತುಂಬ ಅಂತೂ ದರ್ಶನ ಮಾಡಿದ್ವಿ. ಅಂದರೆ ನಾನು ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಈ ವ್ಲಾಗಲ್ಲಿ ನಾನು ಏನೇ ತಪ್ಪು ಮಾಡಿದ್ರು ಸೊ ಎಲ್ಲರೂ ಟೇಕ್ ಹಾಕೊಂಬಿಡ್ರಿ. ನನ್ನ ಚಾನಲ್ನ ಇನ್ನೂ ನೀವು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ.